ಹಾಯ್ ಸ್ನೇಹಿತರೆ, ಜುಲೈ 4ನೇ ವಾರ ಉಭಯಚರಿ ಯೋಗ ಮೇಷ ಸೇರಿ ಈ 5 ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಈ ರಾಶಿಯಲ್ಲಿ ನಿಮ್ಮ ರಾಶಿ ಕೂಡ ಇದೆಯಾ ಎನ್ನುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದಾಗೆ ಸಂಪೂರ್ಣವಾಗಿ ನೋಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಮ ರಾಶಿಯ ಜೊತೆಗೆ ಇದಕ್ಕೆ ಕೆಲವು ಪರಿಹಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ತಮ್ಮ ರಾಶಿಗೆ ಅನುಗುಣವಾಗಿ ಯಾವ ಗ್ರಹಕ್ಕೆ ಯಾವ ಗ್ರಹವನ್ನು ಮಂತ್ರವನ್ನು ಪಠಿಸಬೇಕು, ಹಾಗೆ ಯಾವ ಗ್ರಹವನ್ನು ಬಲಪಡಿಸಿಕೊಳ್ಳಬೇಕು ಎನ್ನುವ ಪರಿಹಾರವನ್ನು ಕೂಡ ಈ ರಾಶಿ ಚಕ್ರದಲ್ಲಿ ತಿಳಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ, ರಾಶಿ ಯಾವುದು, ನಿಮ್ಮ ನಕ್ಷತ್ರ ಯಾವುದು ಎನ್ನುವುದನ್ನು ಕಮೆಂಟ್ ಮಾಡಿ. ಜುಲೈ ತಿಂಗಳ 4ನೇ ವಾರದಲ್ಲಿ ಉಭಯಚರಿ ಯೋಗದ ಅದೃಷ್ಟವಿದೆ. ಈ ರಾಶಿಗಳಲ್ಲಿ ಭಾರಿ ಅದೃಷ್ಟ ಅಂದರೆ ಅದೃಷ್ಟ ಅಂತ ಹೇಳಬಹುದು. ಹಾಗಾಗಿ ಜುಲೈ ತಿಂಗಳ ಈ ವಾರದಲ್ಲಿ ಯಾವ 5 ರಾಶಿಗೆ ಸೇರಿದವರಿಗೆ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ, ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಲಿದೆ, ವಾರದ 5 ಅದೃಷ್ಟ ರಾಶಿ ಚಿಹ್ನೆಗಳು ಯಾವುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ. ಬನ್ನಿ, ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ಪೂರ್ಣವಾಗಿ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ. ಜುಲೈ ತಿಂಗಳ 4ನೇ ವಾರದಲ್ಲಿ ಉಭಯಚರಿ ಯೋಗದ ಅದೃಷ್ಟವಿದೆ. ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ಈ ಅವಧಿಯಲ್ಲಿ ಕಟಕ ರಾಶಿಯಲ್ಲಿ ಸಂಭವಿಸಲಿದೆ. ಹಾಗೆ ಸೂರ್ಯನಿಂದ 2ನೇ ಮನೆಯಲ್ಲಿ ಶುಕ್ರನು ಚಲಿಸುವುದು ಮತ್ತು 12ನೇ ಮನೆಯಲ್ಲಿ ಬುಧ ಚಲಿಸಲಿದ್ದಾನೆ. ಇದರಿಂದ ಉಭಯಚರಿ ಯೋಗ ನಿರ್ಮಾಣವಾಗಲಿದೆ. ಬುಧ ಮಿಥುನ ರಾಶಿಯಲ್ಲಿ ಚಲಿಸುವ ಮೂಲಕ ಭದ್ರ ರಾಜಯೋಗದ ನಿರ್ಮಾಣ ಆಗುತ್ತದೆ ಮತ್ತು ಗುರು ಕಟಕ ರಾಶಿಯಲ್ಲಿ ಚಲಿಸುವ ಮೂಲಕ ಹಂಸ ರಾಜಯೋಗದ ನಿರ್ಮಾಣವಾಗುತ್ತದೆ. ಗ್ರಹಗಳ ಶುಭ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವ ಈ ಯೋಗಗಳಿಂದ ಯಶಸ್ಸು ಮತ್ತು ಪ್ರಗತಿಯನ್ನು ಗಳಿಸುವ ಯೋಗವಿದೆ. ಜೊತೆಗೆ ಪ್ರೀತಿಯ ಜೀವನದಲ್ಲಿ ಸಂತೋಷ ನೆಲೆಸುವುದು. ಗ್ರಹಗಳ ಶುಭ ಸಂಯೋಗದಿಂದಾಗಿ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲ ದೊರಕುವುದು. ಹಾಗಾಗಿ ಜುಲೈ ತಿಂಗಳ ಈ ವಾರದಲ್ಲಿ ಯಾವ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು, ಜುಲೈ ತಿಂಗಳ ಈ ವಾರವು ಯಾವ 5 ರಾಶಿಯವರಿಗೆ ಅದೃಷ್ಟಶಾಲಿಯಾಗಲಿದೆ, ಈ ವಾರದ 5 ಲಕ್ಕಿ ರಾಶಿಗಳು ಯಾವುದು ಎನ್ನುವುದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ಈ ವಾರ ನಿಮ್ಮ ಯೋಜನೆಯಲ್ಲಿ ಯಶಸ್ಸು ದೊರಕುವ ಯೋಗವಿದೆ. ಮೇಷರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳು ಈ ವಾರವು ಬಹಳಷ್ಟು ಲಾಭದಾಯಕವಾಗಲಿದೆ. ಈ ವಾರ ಸೂರ್ಯ ಮತ್ತು ಗುರುವಿನ ಸಂಯೋಗವು ನಿಮ್ಮ ರಾಶಿಯ 4ನೇ ಮನೆಯಲ್ಲಿ ಸಂಭವಿಸುವುದು. ಜೊತೆಗೆ ಮಂಗಳನು ನಿಮ್ಮ ರಾಶಿಯ 2ನೇ ಮನೆಯಲ್ಲಿ ಚಲಿಸಲಿದೆ. ಗ್ರಹಗಳ ಈ ಶುಭ ಸಂಯೋಗದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ಪ್ರಗತಿ ದೊರಕುವುದು. ಜೊತೆಗೆ ಹಿರಿಯರ ಸಹಾಯದಿಂದ ನಿಮ್ಮ ಯೋಜನೆಗಳಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಾಗಲಿದೆ. ಸ್ನೇಹಿತರೆ, ಮೇಷರಾಶಿಯವರಿಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಬಡ್ತಿ ಸಿಗುವಂಥದ್ದು ಹಾಗೂ ನಿಮಗೆ ಮೆಚ್ಚುಗೆ ಸಿಗುವಂತಹ ಆಶೀರ್ವಾದ ಲಭಿಸುವುದು. ಹಾಗೆ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಯನ್ನು ನೋಡುವಿರಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ಸ್ಥಾಪಿಸುವಲ್ಲಿ ನೀವು ಯಶಸ್ಸು ಗಳಿಸುವಿರಿ. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ನಿಮಗೆ ಶುಭ ಸುದ್ದಿ ಲಭಿಸುವುದು. ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ದೊರಕುವ ಯೋಗ ನಿರ್ಮಾಣಗೊಳ್ಳುವುದು. ಮೇಷರಾಶಿಯಲ್ಲಿ ಯಾರಾದರೂ ಪ್ರೀತಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಚರ್ಚೆ ಮಾಡುತ್ತಿದ್ದರೆ ಈ ಬಾರಿ ಅಂದರೆ ಜುಲೈ ಕೊನೆ ವಾರದಲ್ಲಿ ಅದೃಷ್ಟ ಅಂತ ಹೇಳಬಹುದು. ಹಾಗೆ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುವವರಿಗೂ ಅದೃಷ್ಟ ಅಂತ ಹೇಳಬಹುದು. ಹಾಗೆ ಕೆಲವು ಪರಿಹಾರಗಳನ್ನು ಕೂಡ ಇಲ್ಲಿ ತಿಳಿಸುತ್ತೇನೆ. ಆ ಪರಿಹಾರಗಳನ್ನು ಮಾಡುವುದರಿಂದಲೂ ನಿಮ್ಮ ಜಾತಕದಲ್ಲಿ ಯಾವುದಾದರೂ ದೋಷಗಳಿದ್ದರೆ ಅಥವಾ ನಿಮ್ಮ ರಾಶಿಯಲ್ಲಿ ಯಾವುದಾದರೂ ದೋಷಗಳಿದ್ದರೆ ಅನುಕೂಲ ಆಗುತ್ತದೆ. ಪರಿಹಾರ ಹೇಗಿದೆ: ರವಿವಾರದ ದಿನ ಬೆಲ್ಲವನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಸೂರ್ಯದೇವನ ಕೃಪೆ ದೊರಕುವುದು. ಗುರುವಾರದ ದಿನ ಬಾಳೆಗಿಡವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ. ಹೀಗೆ ಮಾಡುವುದರಿಂದ ಗುರುಗ್ರಹದಿಂದ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿದೆ. ಇನ್ನು ಎರಡನೆಯದಾಗಿ ಕಟಕ ರಾಶಿ. ಈ ವಾರ ಮನೆಯಲ್ಲಿ ಸಂತೋಷ ನೆಲೆಸಲಿದೆ. ಕಟಕ ರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳು ಈ ವಾರ ಸಂತೋಷಮಯವಾಗಿರುವುದು. ಈ ವಾರ ಗುರು ಮತ್ತು ಸೂರ್ಯರ ಸಂಯೋಗವು ನಿಮ್ಮ ಲಗ್ನದ ಮನೆಯಲ್ಲಿ ಸಂಭವಿಸಲಿದೆ. ಹಾಗಾಗಿ ಮನೆಯಲ್ಲಿ ಯಾವುದಾದರೂ ಮಹಿಳೆಯ ಸಹಾಯ ದೊರಕಲಿದೆ. ಹಾಗೆ ಮನೆಯ ಯಾವುದಾದರೂ ಮಹಿಳೆಯ ಕಾರಣದಿಂದಾಗಿ ಮನೆಯಲ್ಲಿ ಸಂತೋಷ ಸಮೃದ್ಧಿಯೊಂದಿಗೆ ಸುಖ ಶಾಂತಿಯೂ ಕೂಡ ನೆಲೆಸುವುದು. ಹಾಗೆ ನಿಮ್ಮ ಕೆಲಸದಲ್ಲಿ ಪ್ರಗತಿ ಮತ್ತು ಹೊಸ ಜವಾಬ್ದಾರಿಗಳನ್ನು ಪಡೆದುಕೊಳ್ಳುವಿರಿ. ತಂದೆಯಿಂದ ನಿಮಗೆ ಉತ್ತಮ ಲಾಭ ದೊರಕುವುದು. ಸ್ನೇಹಿತರೆ, ಹಾಗೆ ಕೆಲವು ಪರಿಹಾರಗಳನ್ನು ಕೂಡ ತಿಳಿಸುತ್ತಿದ್ದೀನಿ. ಇನ್ನು ರವಿವಾರದ ದಿನ ಉಪ್ಪಿನ ಸೇವೆಯನ್ನು ಕಡಿಮೆ ಮಾಡಿ.
ಸೂರ್ಯಗ್ರಹವು ಬಲಗೊಳ್ಳುವುದು, ಅಂದರೆ ಊಟದಲ್ಲಿ ಉಪ್ಪನ್ನು ಕಡಿಮೆ ಹಾಕಿಕೊಂಡು ಊಟ ಮಾಡುವುದರಿಂದ ಸೂರ್ಯಗ್ರಹನು ಬಲಗೊಳ್ಳುತ್ತಾನೆ. ಹಾಗೆ ಗುರುಗ್ರಹದ ಕೃಪೆಯನ್ನು ಗಳಿಸಲು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ವಿಶೇಷವಾಗಿ ಗುರುವಾರದ ದಿನ ಹೀಗೆ ಮಾಡುವುದರಿಂದ ಇನ್ನೂ ಹೆಚ್ಚಿನ ಲಾಭವನ್ನು ಕಟಕ ರಾಶಿಯವರು ಕಾಣಬಹುದು ಸ್ನೇಹಿತರೆ. ಇನ್ನು ಮೂರನೆಯದಾಗಿ ತುಲಾ ರಾಶಿ. ಈ ವಾರ ನಿಮಗೆ ದೊಡ್ಡ ಶುಭ ಸುದ್ದಿ ಲಭಿಸಲಿದೆ. ತುಲಾ ರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳ ಈ ವಾರವು ಬಹಳ ವಿಶೇಷವಾಗಿ ಹೆಚ್ಚಿನ ಶುಭ ಫಲಗಳನ್ನು ನೀಡುವುದು. ಈ ಅವಧಿಯಲ್ಲಿ ಶುಕ್ರ ಗ್ರಹದ ಚಲನೆ ನಿಮಗೆ ಸಾಕಷ್ಟು ಶುಭವನ್ನುಂಟು ಮಾಡಲಿದೆ. ಈ ವಾರ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಭವಿಷ್ಯಕ್ಕಾಗಿ ಯೋಜನೆಯನ್ನು ರೂಪಿಸುವರು. ಈ ವಾರದ ಕೊನೆಯಲ್ಲಿ ತುಲಾ ರಾಶಿಗೆ ಸೇರಿದ ಜನರು ಮಕ್ಕಳಿಗೆ ಸಂಬಂಧಿಸಿದಂತೆ ದೊಡ್ಡ ಶುಭ ಸುದ್ದಿಯನ್ನು ಗಳಿಸಲಿದ್ದಾರೆ. ಹಾಗೆ ಈ ವಾರ ನಿಮ್ಮ ಖರ್ಚು ಹೆಚ್ಚಾಗುವುದು, ಆದರೆ ಆದಾಯದಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನು ಹೊಂದುವಿರಿ. ಸ್ನೇಹಿತರೆ, ನೀವು ಏನಾದರೂ ನಿಮ್ಮ ಮಕ್ಕಳುಗಳನ್ನು ಮದುವೆ ವಿಚಾರಕ್ಕೆ ಒತ್ತಾಯ ಮಾಡುತ್ತಿದ್ದರೆ ಈ ಅವಧಿಯಲ್ಲಂತೂ ಒಳ್ಳೆಯ ಶುಭ ಸುದ್ದಿಯನ್ನು ಕೇಳುತ್ತೀರಿ. ಹಾಗೂ ಹಣದ ವಿಚಾರದಲ್ಲೂ ಸಾಕಷ್ಟು ನೆಮ್ಮದಿಯನ್ನು ಕಾಣಬಹುದು. ಇನ್ನು ಪರಿಹಾರಗಳು: ಶುಕ್ರವಾರ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂವನ್ನು ಅರ್ಪಿಸಿ, ಅಥವಾ ಯಾವುದಾದರೂ ಕನ್ಯೆಗೆ ಹಣ್ಣು ಮತ್ತು ನೀರನ್ನು ಅರ್ಪಿಸಿ. ಗುರುಗ್ರಹವನ್ನು ಬಲಪಡಿಸಲು ಓಂ ಧ್ರಾಂ ಧ್ರೀಂ ಧ್ರೌಂ ಸಂ ಶುಕ್ರಾಯ ನಮಃ ಮಂತ್ರವನ್ನು ಸರಿಸುಮಾರು 108 ಬಾರಿ ಪಠಿಸುತ್ತಾ ಬನ್ನಿ. ನಿಮಗೆ ಅನುಕೂಲವನ್ನು ಕಾಣುತ್ತೀರಾ. ಇನ್ನು ವೃಶ್ಚಿಕ ರಾಶಿ. ಈ ವಾರ ಪ್ರಯಾಣಿಸುವುದರಿಂದ ಸಂತೋಷದ ಅನುಭವವಾಗಲಿದೆ. ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಗುರುಗ್ರಹದ ಶುಭ ದೃಷ್ಟಿಯು ನಿಮ್ಮ ಮೇಲಿರಲಿದೆ. ಹಾಗೆ ಸೂರ್ಯನು ನಿಮ್ಮ ರಾಶಿಯ 9ನೇ ಮನೆಯಲ್ಲಿ ಸಂಚರಿಸುವನು. ಗ್ರಹಗಳ ಶುಭ ದೃಷ್ಟಿಯಿಂದಾಗಿ ಜುಲೈ ತಿಂಗಳ 3ನೇ ವಾರ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಪ್ರಗತಿಯನ್ನು ಗಳಿಸುವರು. ಹಾಗೆ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಮಾರ್ಗಗಳು ನಿಮಗೆ ಗೋಚರಿಸಲಿದೆ. ಇದರೊಂದಿಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಧನಪ್ರಾಪ್ತಿಗಾಗಿ ಉತ್ತಮ ಅವಕಾಶಗಳು ಲಭಿಸುವುದು. ಜೊತೆಗೆ ಹೂಡಿಕೆಯಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರು ಹೆಚ್ಚಿನ ಧನಲಾಭವನ್ನು ಗಳಿಸುವರು. ಈ ವಾರ ನಿಮಗೆ ಧನಲಾಭಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸುವುದು. ಹಾಗೆ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ಗಳಿಸುವ ಯೋಗ ನಿರ್ಮಾಣಗೊಳ್ಳುವುದು. ಜೊತೆಗೆ ಈ ಅವಧಿಯಲ್ಲಿ ಪ್ರಯಾಣಿಸುವುದರಿಂದ ಸಾಕಷ್ಟು ಸಂತೋಷ ಅನುಭವವಾಗಲಿದೆ. ನೀವು ಕೇಳಬಹುದು, ನಾವೆಲ್ಲಾದರೂ ಟ್ರಿಪ್ ಅಥವಾ ಪ್ರಯಾಣಕ್ಕೆಂದು ಹೋದಾಗ ಸಂತೋಷ ಆಗೇ ಆಗುತ್ತದೆ, ಅದರಲ್ಲೇನು ವಿಶೇಷ ಅಂತ. ಬೇರೆ ಸ್ಥಳಕ್ಕೆ ಹೋದಾಗ ಆಗುವಂತಹ ಸಂತೋಷಕ್ಕೂ ಈ ತಿಂಗಳಿನ ಕೊನೆಯಲ್ಲಾಗುವ ಸಂತೋಷಕ್ಕೂ ನಿಮಗೆ ಅನುಭವ ತಿಳಿಯುತ್ತದೆ ಸ್ನೇಹಿತರೆ. ಇನ್ನು ಪರಿಹಾರ ಹೀಗಿದೆ: ಸೂರ್ಯಗ್ರಹವನ್ನು ಬಲಪಡಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇನ್ನು ಗುರುಗ್ರಹವನ್ನು ಬಲಪಡಿಸಲು ಪ್ರತಿ ಗುರುವಾರದ ದಿನ ವಿಷ್ಣು ದೇವನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ. ಇನ್ನು ಮೀನರಾಶಿ. ಈ ವಾರ ಯೋಜನೆಯಲ್ಲಿ ಯಶಸ್ಸು ದೊರಕಲಿದೆ. ಮೀನರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳು ಈ ವಾರವು ಅಪಾರ ಲಾಭವನ್ನುಂಟು ಮಾಡುವ ಸಂಭವವಿದೆ. ಮೀನರಾಶಿಗೆ ಸೇರಿದ ಜನರ 5ನೇ ಮನೆಯಲ್ಲಿ ಸೂರ್ಯ ಹಾಗೂ ಗುರುವಿನ ಸಂಯೋಗದಿಂದಾಗಿ ನಿಮಗೆ ಈ ಸಂದರ್ಭದಲ್ಲಿ ವ್ಯಾಪಾರ ಲಾಭ ದೊರಕುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ಉತ್ತಮ ಪ್ರಗತಿ ಲಭಿಸಲಿದೆ. ಈ ಅವಧಿಯಲ್ಲಿ, ಅಂದರೆ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಯುವಕರು ಬೇರೆ ವ್ಯಕ್ತಿಗಳ ಮೂಲಕ ಸಲಹೆಯನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಯೋಜನೆಯಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆ ಹೆಚ್ಚಾಗುವುದು. ಅಂದರೆ ನೀವು ಮಾಡುವಂತಹ ಕೆಲಸದಲ್ಲಿ ಹೆಚ್ಚಿನ ಲಾಭ ಅಥವಾ ಹೆಚ್ಚಾಗಿ ಇನ್ನೂ ಏನನ್ನಾದರೂ ಸಾಧನೆ ಮಾಡಬೇಕೆಂದುಕೊಂಡರೆ ಯಾರನ್ನಾದರೂ ಒಳ್ಳೆಯ ರೀತಿಯ ಗುರುಗಳ ಯೋಜನೆಯನ್ನು ಪಡೆಯುವುದರಿಂದ ಕೆಲಸದಲ್ಲಿ ನಿಮಗೆ ಇನ್ನೂ ಅನುಕೂಲ ಆಗುವಂತಹ ಯಶಸ್ಸು ಗಳಿಸುವಂತಹ ಸಂಭವ ಹೆಚ್ಚಾಗಿದೆ. ಜೊತೆಗೆ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಹಿರಿಯರ ಸಂಪೂರ್ಣ ಬೆಂಬಲವನ್ನು ಗಳಿಸುವರು. ಇದರೊಂದಿಗೆ ಧನಲಾಭವನ್ನು ಹೊಂದುವ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಪ್ರೀತಿಯ ಜೀವನದಲ್ಲಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಆಲಿಸುವುದು ಬಹಳ ಮುಖ್ಯ. ಇನ್ನು ಪರಿಹಾರ ಹೀಗಿದೆ: ಸೂರ್ಯಗ್ರಹವನ್ನು ಬಲಪಡಿಸಲು ಓಂ ಆದಿತ್ಯಾಯ ನಮಃ ಮಂತ್ರವನ್ನು ಪ್ರತಿದಿನ ಪಠಿಸಿ. ಗುರುವಾರದ ದಿನ ವಿಷ್ಣು ದೇವನಿಗೆ ಕಡಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡುವನ್ನು ಅರ್ಪಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ಕೆಲಸಗಳಲ್ಲಿ ಲಾಭ ನಷ್ಟ ಹಾಗೂ ಯಾವ ರೀತಿಯ ಅನುಕೂಲ ಎನ್ನುವ ಮಾಹಿತಿ ಜೊತೆಗೆ ಪರಿಹಾರಗಳನ್ನು ಕೂಡ ತಿಳಿಸಿದ್ದೀನಿ. ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನಿಮಗೆ ಏನಾದರೂ ಅನುಮಾನಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಬಹುದು. ಕೆಲವೊಂದು ಪದಬಳಕೆಯಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಧನ್ಯವಾದಗಳು ಸ್ನೇಹಿತರೆ.